ಹಲೋ ಸ್ನೇಹಿತರೆ, ನಿಮಗೆ ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘವ್ ಮಾತಾಡೋದು. ಸ್ನೇಹಿತರೆ, ಇವತ್ತು ಈ ವಿಡಿಯೋ ಒಳಗೆ ನಿಮಗೆ ಒಂದು ಟೂಲ್ ಬಗ್ಗೆ ಹೇಳ್ತೀನಿ. ಸ್ಪೆಷಲಿ ಇದು ಕಬ್ಬಿನೊಳಗೆ ಭಾಳ ಅನುಕೂಲ ಆಗ್ತೈತಿ. ರೈತರು ಯಾರು ಬೆಳೆಸ್ತಾರಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಮ್ದೆಲ್ಲ ರೈತರಿಗೆ ನಾ ರಿಕ್ವೆಸ್ಟ್ ಏನಂದ್ರೆ, ಇದು ವಿಡಿಯೋ ಕಂಪ್ಲೀಟಾಗಿ ನೋಡಿರಿ, ಡೀಟೇಲಾಗಿ ನೋಡಿರಿ, ಭಾಳ ನಿಮಗೆ ಬೆನಿಫಿಟ್ ಆಗುತ್ತೆ. ಆಮೇಲೆ ಭಾಳ ಉಪಯೋಗಕಾರಿ ಇದು ವಿಡಿಯೋ, ನೀವು ಕಂಪ್ಲೀಟಾಗಿ ನೋಡಿರಿ. ಸೊ ಅದಕ್ಕಿಂತ ಮುಂಚೆ ನಮ್ದು ಏನು ರಿಕ್ವೆಸ್ಟ್ ಅಂದ್ರೆ, ಇದು ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಾವು ಹೊಸ ಹೊಸ ವೀಡಿಯೋಸ್ಗಳು ನಿಮ್ಗೆ ಯಾವಾಗ ಅಪ್ಲೋಡ್ ಮಾಡ್ತಾರಲ್ಲ ಅವಾಗ ನಿಮ್ಗೆ ನೋಟಿಫಿಕೇಶನ್ ಬಂದುಬಿಡ್ತದೆ ನಾ ಅಪ್ಲೋಡ್ ಮಾಡಿದ ತಕ್ಷಣ. ಆಮೇಲೆ ನಮ್ದೇನು ಪ್ಲ್ಯಾನ್ ಅಂದರೆ, ಹೊಸ ಹೊಸ ವೀಡಿಯೋಸ್ಗಳು, ಟೆಕ್ನಾಲಜೀಸ್ಗಳು, ಮಷಿನರೀಸ್ಗಳು, ಆಮೇಲೆ ದನ ಮೇಲೆ ಹೊಸ ಹೊಸ ಫಾರ್ಮಿಂಗ್ ಮಾಡ್ತಾರಲ್ಲ ಅದ್ರ ಮೇಲೆ ವಿಡಿಯೋ ಮಾಡೋದು. ಆಮೇಲೆ ಸಕ್ಸಸ್ ಸ್ಟೋರಿ ರೈತರದ್ದು ಯಾವ ಥರ ಬೆಳೆಸ್ತಾರೆ ಅದನ್ನು ನಿಮ್ಗೆ ನಾವು ವಿಡಿಯೋ ಮುಂದೆ ಬರೋ ದಿವಸದಲ್ಲಿ ಎಲ್ಲ ನಿಮ್ಗೆ ತೋರಿಸ್ತೀವಿ. ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಏನಂದರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಬೈಲ್ ಐಕಾನ್ ಇದ್ದಾರಲ್ಲ ಅದು ಕ್ಲಿಕ್ ಮಾಡಿರಿ. ಸೊ ನೋಟಿಫಿಕೇಶನ್ ಬಂದುಬಿಡ್ತದೆ. ಆಮೇಲೆ ಏನಾದರೂ ಇನ್ಸ್ಟಾಗ್ರಾಮ್ ಮೇಲೆ ಅಥವಾ ಫೇಸ್ಬುಕ್ ಮೇಲೆ ನೋಡ್ತಾರೆ ನಮ್ಮ ಪೇಜ್ ಫಾಲೋ ಮಾಡಿ ಸ್ನೇಹಿತರೆ. ಇವತ್ತು ಟೂಲ್ನ ಯಾವ ಟೂಲ್ ಬಗ್ಗೆ ಅಂದರೆ, ಒಂದು ಶುಗರ್ ಕೇನ್ ಡಿಟ್ರಾಷನ್ ಅಂತ ಹೇಳ್ತೀವಿ, ಅಥವಾ ಶುಗರ್ ಕೇನ್ ಲೀಫ್ ರಿಮೂವರ್ ಅಂತ ಹೇಳ್ತೀವಿ. ಇದು ಟೂಲ್ ಬಗ್ಗೆ ಸ್ನೇಹಿತರೆ. ಇದು ಏನಂದ್ರೆ, ಶುಗರ್ ಕೇನ್ ಒಳಗೆ ಇದು ಸ್ಪೆಷಲಿ ಹೇಳಬೇಕಂದ್ರೆ ಎಲೆ ತೆಗಕ್ಕೆ ಅಂದ್ರೆ ಡಿಟ್ರಾಷನ್ ಅಂತ ಹೇಳ್ತೀವಿ. ಅಂದರೆ ವೆಟ್ ಅಂದ್ರೆ ನಮ್ದೇನು ಡ್ರೈ ಇರ್ತದೆ, ಒಣಗಿದ ಎಲೆ ಇರ್ತದೆ, ಅದು ತೆಗ್ದ್ರೆ ನಮ್ಗೆ ಭಾಳ ಅನುಕೂಲ ಆಗ್ತೈತಿ. ರೈತರ ತಲೆಗೆ ಏನದ ಅಂದ್ರೆ, ನಾವು ಎಲೆಗಳು ತೆಗ್ದರೆ ಏನಾಗ್ತದೆ, ನಮ್ಮದು ಕಬ್ಬು ಸೊಟ್ಟಾಗತ್ತೆ, ಇಳುವರಿ ಭಾಳ ಕಡಿಮೆ ಆಗತ್ತೆ ಅಂತ ಹೇಳಿ ನನ್ನ ತಲೆಗದ. ಆದರೆ ಅದು ತಪ್ಪು ಕಲ್ಪನೆ ಅದ ಸ್ನೇಹಿತರೆ. ಇದ್ರೊಳಗೆ ಹೆಂಗದ ನೋಡಿ ಸಿಗ್ನಲ್. ಹೆಂಗಂದ್ರೆ, ತೊಗರಿ ಒಳಗೆ ಹಂಗೆ ಚಂಡಿ ಚೂಡ್ತೀವಲ್ಲ, ತೊಗರಿ ಒಳಗೆ ಚಂಡಿ ಚೂಟ್ರೆ ಏನಾಗ್ತಂದ್ರೆ, ಅದು ಒಂದು ಮ್ಯಾಲೆ ಸಿಗ್ನಲ್ ಸಿಗ್ನಲ್ ಹೋಗ್ತದೆ. ಹೋದ ತಕ್ಷಣ ಏನಾಗತ್ತಂದ್ರೆ, ನಾವು ಯಾಕೆ ಕಟ್ ಆಗ್ಲತ್ತದ, ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ, ನಮ್ದೇನು ಬ್ರ್ಯಾಂಚಸ್ಗಳು ಅದಾವ, ನಮ್ಮ ಮರಿಗಳು ಏನಾದ್ರು ಹೆಚ್ಚಿಗೆ ಬೆಳೆಸ್ಬೇಕಂತ ಹೇಳಿ ಒಂದು ಸಿಗ್ನಲ್ ಹೋಗ್ತದೆ. ಅದಕ್ಕೆ ಏನಾಗ್ತಂದ್ರೆ, ತೊಗರಿ ಒಳಗೆ ಹೈಟ್ ಗ್ರೋತ್ ಸ್ಟಾಪ್ ಆಗ್ತದೆ. ಅವಾಗ ಹೈಟ್ ಗ್ರೋತ್ ಸ್ಟಾಪ್ ಆದ ತಕ್ಷಣ ಕೆಳಗೆ ಫಂಟಿಗಳು ಬ್ರ್ಯಾಂಚಸ್ಗಳು ಏನಾಗ್ತದೆ ಇನ್ಕ್ರೀಸ್ ಆಗುತ್ತೆ. ಆ ಥರನೇ ಸೇಮ್ ಏನಂದ್ರೆ ಕಬ್ಬಿನ ಒಳಗೂ ಆ ಥರನೇ ಪ್ರೊಸೆಸ್ ಆಗುತ್ತೆ. ಏನಂದ್ರೆ, ಕಬ್ಬಿನ ನಾವೇನು ರೌದಿ ತೆಗಿತೀವಲ್ಲ, ಡ್ರೈ ಎಲೆ, ವೆಟ್ ನಮ್ದೇನು ಒಣಗಿದ ಎಲೆ ಇರ್ತದೆ, ತಕ್ಕದ ಏನಾಗ್ತಂದ್ರೆ ಮ್ಯಾಲೇನು ಗ್ರೀನ್ ಎಲೆಗಳು ಇರ್ತವೆ, ಹಸಿರು ಎಲೆಗಳು ಇರ್ತವೆ, ಅದಕ್ಕೆ ಒಂದು ಸಿಗ್ನಲ್ ಹೋಗ್ತದೆ. ಸಿಗ್ನಲ್ ಅಂತಂದ್ರೆ, ಕೆಳಗಿನ ನಮ್ಮದು ಎಲೆಗಳು ಯಾಕೋ ಹೋಗ್ಲತ್ತವ, ತೆಗಿಲತ್ತಾರ, ನಾವು ಇನ್ನು ಮ್ಯಾಲೆ ಬೆಳೆಸ್ಕೋತ ಹೋಗ್ಬೇಕು, ಬೆಳಿಬೇಕಂತ ಹೇಳಿ ಏನಾಗ್ತದೆ, ಒಂದು ಗ್ರೀನ್ ಸಿಗ್ನಲ್ ಕೊಡ್ತದೆ. ಅದಕ್ಕೆ ಏನಾಗ್ತದೆ, ಅದು ಮ್ಯಾಲೆ ಬೆಳ್ಕೋತ ಹೋಗುತ್ತೆ. ಸೊ ಇಲ್ಲಿ ಏನಂದ್ರೆ, ಖಾಲಿ ನಾವು ಒಣಗಿದ ಎಲೆಗಳೇ ಅಷ್ಟೇ ತೆಗಿಬೇಕು. ನಮ್ಮ ಮ್ಯಾಲಿನ ಟಾಪ್ ಹೆಸರು ಎಲೆ ಇದೆ ಅದಕ್ಕೆ ಮುಟ್ಟಕ್ಕೆ ಹೋಗ್ಬಾರ್ದು. ಅದು ಏನಾಗುತ್ತೆ, ಗ್ರೋತ್ ಮಾಡಕ್ಕೆ ಯೂಸ್ ಆಗುತ್ತೆ. ಆದರೆ ಒಣಗಿದ ಎಲೆ ನಮಗೆ ಯೂಸ್ ಏನು ಆಗಿಲ್ಲ, ಹೌದಾ? ಇದು ಸ್ಪೆಷಲಿ ಹೇಳ್ಬೇಕಂದ್ರೆ ಕಬ್ಬಿನೊಳಗೆ. ಆಮೇಲೆ ಕಬ್ಬಿನ ಮೇಲೆ ಒಣಗಿದ ಎಲೆ ಇದ್ದರೆ ನಿಮಗೆ ಏನು ಎಲೆ ಲಾಸ್ ಆಗತ್ತೆ ಅಂತ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಏನಂದ್ರೆ, ಫಸ್ಟ್ ಹೇಳ್ಬೇಕಂದ್ರೆ, ನಿಮ್ಮದು ಕಬ್ಬಿನ ಮೇಲೆ ಎಲೆ ಇತ್ತು ತಗೋರಿ. ಫಸ್ಟ್ ಏನಾಗತ್ತೆ ಅಂದ್ರೆ, ನಿಮ್ಗೆ ಏರಿಯೇಷನ್ ಚೆನ್ನಾಗಿ ಬೆಳಂಗಿಲ್ಲ, ಹೌದಾ? ಸೆಕೆಂಡ್, ಮಳೆ ಬಿದ್ದ ತಕ್ಷಣ ಮ್ಯಾಲಿನ ಮಳೆ ಯಾವಾಗ ನೀರಿನ ಎಲೆ ಮೇಲೆ ಒಳಗಿರ್ತದೆ, ಅವಾಗ ಏನಾಗ್ತದೆ, ಮಿಲಿ ಬಗ್ಸು, ಬೋರೋರ್ಗಳು, ವೈಟು, ಫ್ಲೈಸು ಎಲ್ಲ ಆಗಕ್ಕೆ ಚಾಲು ಆಗ್ತದೆ. ಅಲ್ಲಿಂದ ಚಾಲು ಆದ್ರೆ ಏನಾಗ್ತದೆ ಅಂದ್ರೆ, ನಮ್ಮದು ಕಬ್ಬಿನ ಏನಾಗುತ್ತೆ ಅಂದ್ರೆ ತೂತ ಮಾಡಿ ಕಬ್ಬಿನ ಒಳಗೆ ಹೋಗ್ಬಿಡ್ತಾವೆ. ಆಮೇಲೆ ಅದಕ್ಕೆ ಏನು ಬಜ್ಜಿ ಇರ್ತದಲ್ಲ, ವಜನ್ ಇರ್ತದಲ್ಲ, ಪೂರ ಹಾಳಾಗಿ ಹೋಗ್ಬಿಡ್ತದೆ. ಬಜ್ಜಿನೂ ಕೊಡಂಗಿಲ್ಲ. ಆಮೇಲೆ ಒಳಗಿನ ಏನಾಗುತ್ತೆ, ಪೂರ ಖರಾಬ್ ಹಾಕಿ ಮಾಡಿಬಿಡ್ತದೆ. ಸೊ ಅದಕ್ಕೇನು ಮಾಡ್ಬೇಕಂದ್ರೆ, ಎಲೆಗಳು ತೆಗ್ದಾರೆ, ಎಲ್ಲ ಎಲೆಗಳು ಡಿಟ್ರಾಕ್ಷನ್ ಮಾಡ್ತಾನೆ ಅಂತ ಅಂಥವು ಪೆಸ್ಟ್ ಅಟ್ಯಾಕ್ ಆಗಂಗಿಲ್ಲ. ಅಂಥವು ನಿಮ್ದು ಅಲ್ಲಿನ ಪೆಸ್ಟಿಸೈಡ್ಸ್ ಅಥವಾ ನೀವೇನು ಔಷಧಿ ಉಳಿತದೆ ಅದು ಖರ್ಚನ್ನು ಉಳಿಸ್ಬೋದು ಸ್ನೇಹಿತರೆ. ಅದು ಒಂದು ಅಡ್ವಾಂಟೇಜ್ ಭಾಳ ಆಗುತ್ತೆ. ಆಮೇಲೆ ಸೆಕೆಂಡ್ ನಾನು ಹೇಳ್ತಿದ್ರೆ, ಏರಿಯೇಷನ್ ಆಗಿಲ್ಲ. ಆಮೇಲೆ ತೆಲಗೇನಂದ್ರೆ, ರೈತರ ತೆಲಗೇನಂದ್ರೆ, ಮ್ಯಾಲೆ ಎಲೆ ತೆಗ್ದಾರೆ ಮ್ಯಾಲೆ ಸೂರ್ಯಕಾಣ ಬಿದ್ದ ಕಪ್ಪಾಗ್ಬಿಡ್ತದೆ ಕಬ್ಬು. ಆಮೇಲೆ ವಜ್ಜಿ ಬೆಳಗಿಲ್ಲ ಇರ್ತದಲ್ಲ, ಹಂಗಿರೋದು ಸ್ನೇಹಿತರೆ. ಅದು ಸೈಂಟಿಫಿಕ್ಲಿ ರಾಂಗ್ ಅದ. ನೀವು ಎಲೆ ತೆಗ್ದದಿಂದ ಇಳುವರಿ ಇನ್ಕ್ರೀಸ್ ಆಗುತ್ತೆ, ಆಮೇಲಿಂದ ಖರ್ಚದ ಅದನ್ನು ಕಡಿಮೆ ಆಗುತ್ತೆ. ಆಮೇಲೆ ನೀವು ಡ್ರ್ಯಾಶ್ ಆಗಿ ಎಲೆಗಳು ಏನು ಒಣಗಿದ ಎಲೆ ತೆಗ್ದಾಗ ತಿಳ್ಕೊರಿ, ಅದು ನಾವು ಭೂಮಿ ಮೇಲೆ ಹಾಕಿದ್ರೆ ಆಗ್ತದೆ, ಅದು ಗೊಬ್ಬರ ಆಗ್ಬಿಡ್ತದೆ. ಆಮೇಲೆ ನಾನು ಯೂರಿಯಾ DAP ಏನು ಹೊರಗಿನ ತಂದಿರಲ್ಲ, ತಂದು ಏನು ಹಾಕ್ತಾರೆ ಅದನ್ನು ನೀವು ಉಳಿಸ್ಬೋದು ಸ್ನೇಹಿತರೆ. ಇದು ಸ್ಪೆಷಲಿ ಆ ಎಲೆ ಒಳಗೆ ಇರ್ತವೆ, ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಇರ್ತವೆ, NPK, ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲನೇ ಇರ್ತವೆ. ಸೊ ಭೂಮಿ ಮೇಲೆ ಹಾಕ್ತಾರೆ ಆಗ್ತಂದ್ರೆ, ಅದಕ್ಕೆ ನಾವು ಮಲ್ಚಿಂಗು ಮಾಡ್ಕೋಬೋದು, ಅಥವಾ ನಾವು ಡಿಕಾಂಪೋಸರ್ ಮಾರ್ಕೆಟ್ನಾಗ ಭಾಳ ಸಿಗ್ತಾವೆ, ಅದು ಡಿಕಾಂಪೋಸು ಮಾಡ್ಬೋದು ಸ್ನೇಹಿತರೆ. ಆಮೇಲೆ ರೈತರ ತೆಲಗೇನ ಎಲೆಗಳು ಹೆಚ್ಚಿಗಿದ್ದಾರೆ, ನಮ್ಮದು ಈ ಚಪ್ಪತ್ತು ಇಲ್ಲಿ ಹೆಚ್ಚಿಗೆ ಆಗ್ತದೆ, ಭಾಳ ತೆಲಗದ. ಆದರೆ ನೀವು ಒಂದು ಸರ್ತಿ ಡಿಕಂಪೋಸ್ ಮಾಡಿ ಅದಕ್ಕೆ ಮಲ್ಚಿಂಗ್ ರೋಟೋವೇಟರ್ಲಿ ಕೊಡ್ದು ಮಲ್ಚಿಂಗ್ ಮಾಡ್ದಂಗಾಗುತ್ತೆ, ಅಲ್ಲಿ ಎಲೆಗಳು ಇರೋಂಗಿಲ್ಲ. ಆಮೇಲೆ ನಿಮ್ಮ ಗೊಬ್ಬರನೂ ಔಷಧ ಅಲ್ಲೇ ಬಂದುಬಿಡ್ತದೆ ಸ್ನೇಹಿತರೆ, ಅದು ಒಂದು. ಆಮೇಲೆ ನೀವು ಡಿಟ್ರಾಕ್ಷನ್ ಮಾಡ್ದಂಗಾಗತ್ತಂದ್ರೆ,
ಮ್ಯಾಲೆ ಸೂರ್ಯಕಿರಣ ಬಿದ್ದು ಭೂಮಿ ಮೇಲೆ ಕೆಳಗೆ ಬೆಳಕು ಕೊಡೋಂಗಿಲ್ಲ. ಸಪೋಸ್ ಮ್ಯಾಲೆ ಬಿದ್ದು ಭೂಮಿ ಮೇಲೆ ಬಿದ್ದರೆ ಏನಾಗ್ತಂದ್ರೆ ಅಲ್ಲಿ ಏನದ ವೀಡ್ಸ್ಗಳು ಹುಲ್ಗಳು ಹೆಚ್ಚಿಗೆ ಆಗ್ತಾವೆ. ಹೌದಾ, ಆ ಹುಲ್ಲು ಹೆಚ್ಚಿಗೆ ಆದ ತಕ್ಷಣ ನಾವು ಮಾಡ್ತೀವಿ, ನಾವು ಗೊಬ್ಬರ ಹುಲ್ಲಿನ ಔಷಧಿ ಕೊಡಕ್ಕೆ ಅಥವಾ ಇಂಟರ್ ಕಲ್ಟಿವೇಷನ್ ಮಾಡಕ್ಕೆ ಅಲ್ಲಿ ಏನಾಗುತ್ತೆ ನಿಮ್ಗೆ ಖರ್ಚು ಹೆಚ್ಚಾಗತ್ತೆ. ಅದ್ರಲ್ಲಿ ಏನಾಗುತ್ತೆ ಅದು ಉಳಿಸ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನೀವು ಮ್ಯಾಲಿಂದ ಎಲೆಗಳು ಡಿಟ್ರ್ಯಾಶ್ ಮಾಡಿ ಭೂಮಿ ಮೇಲೆ ಹಾಕಿದ್ರೆ ಏನಾಗತ್ತಂದ್ರೆ ಸೂರ್ಯಕಿರಣ ಭೂಮಿ ಮೇಲೆ ಬೀಳಕ್ಕೆ ಕೊಡೋಂಗಿಲ್ಲ, ಅಲ್ಲಿ ನಿಮ್ಮದು ಹುಲ್ಲು ಹೆಚ್ಚಿಗೆ ಬೆಳೆಯಂಗಿಲ್ಲ. ಅದು ಭಾಳ ಅಡ್ವಾಂಟೇಜ್ ಅದ. ಆಮೇಲೆ ಇನ್ನೊಂದು ಏನಂದ್ರೆ ನಾವು ಯಾವಾಗ ನೀರು ಬಿಡ್ತೀವಲ್ಲ, ನೀರು ಬಿಡಿದ ತಕ್ಷಣ ಅಥವಾ ಫ್ಲಡ್ ಇರಿಗೇಷನ್ ಡ್ರಿಪ್ಲಿಂಗ್ ನೀರು ಬಿದ್ದ ತಕ್ಷಣ ಓಪನ್ ಲ್ಯಾಂಡ್ ಇತ್ತಂದ್ರೆ ಆವಿ ಹೋಗ್ಬಿಡ್ತದೆ. ಓಪನ್ ಲ್ಯಾಂಡ್ ಇತ್ತಂತ ತಿಳ್ಕೊರಿ, ಏನು ಖುಲ್ಲಾ ಜಮೀನು ಇತ್ತಂದ್ರೆ ಏನಾಗುತ್ತದೆ ಆವಿ ಅಂದ್ರೆ ನೀರು ಹಾಕಿದೇನಾಗುತ್ತೆ ಬಿಸಿಲಿಂದ ಏನಾಗುತ್ತೆ ಆವಿ ಆಗಿ ಎವಾಪರೇಷನ್ ಆಗಿ ಹೋಗ್ಬಿಡ್ತದೆ. ಆದ್ರೆ ನೀವು ಡ್ಯಾಟ್ ಮಲ್ಚಿಂಗ್ ಮಾಡಿ ಡಿಟ್ರಾಶ್ ಮಾಡಿ ಎಲ್ಲಿ ಭೂಮಿ ಮೇಲೆ ನಮ್ಮ ಹಾಕಿದ ಮೇಲೆ ಏನಾಗುತ್ತೆ ಕೆಳಗೆ ನೀರು ಇರ್ತದಲ್ಲ ಅದು ಮಾಯ್ಶ್ಚರ್ನು ಮೇಂಟೈನ್ ಮಾಡ್ತದೆ. ಆಮೇಲೆ ಅದು ಆವಿ ಹಾಕಿ ಕೊಡಂಗಿಲ್ಲ, ಅಂದ್ರೆ ಎವಾಪರೇಷನ್ ಮಾಡಂಗೆ ಕೊಡಂಗಿಲ್ಲ. ಅದು ಭಾಳ ಅದನ್ನು ಅಡ್ವಾಂಟೇಜ್ ಅದಾವ. ಸೊ ಇದು ಭಾಳ ನಿಮ್ಗೆ ನಮ್ಮ ರೈತರ ತೆಲಗದ ಎಲಿಗಳು ತೆಗ್ದರ ಪ್ರಾಬ್ಲಮ್ ಅದ ಅಂತ ಹೇಳಿ. ಆಮೇಲೆ ಇದು ನೀವು ಎಲಿ ಯಾವ್ದು ತೆಗಿಬಾರ್ದು, ಗ್ರೀನ್ ಎಲಿ ಅಷ್ಟೇ ತೆಗಿಬಾರ್ದು. ಆಮೇಲೆ ಖಾಲಿ ಒಣಗಿದ ಎಲಿ ಎಫೆಕ್ಟೆಡ್ ಎಲಿ ಅಷ್ಟೇ ತೆಗಿಬೇಕು ಸ್ನೇಹಿತರೆ. ಆಮೇಲೆ ಇದು ಟೂಲ್ ನಿಮಗೆ ಬೇಕಂದ್ರೆ ನಮ್ಮದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಮ್ಮ ವೆಬ್ಸೈಟ್ನೂ ಅದ www.krishimachines.com ಅಂತ ನಮ್ಮದೇ ವೆಬ್ಸೈಟ್ ಅದ. ಇದು ಮೇಡ್ ಇನ್ ಕರ್ನಾಟಕ ಅದ ಸ್ನೇಹಿತರೆ. ಆಮೇಲೆ ಇದ್ರೊಳಗೆ ನಿಮ್ಗೆ ಎಲ್ಲ ನಮೂನೆದು ಮಷಿನರೀಸ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಒಳಗೆ ಅಥವಾ ಡೈರಿ ಫಾರ್ಮ್ ಒಳಗೆ ಪೋಲ್ಟ್ರಿ ಫಾರ್ಮ್ ಒಳಗೆ ಎಲ್ಲ ಮಷಿನರೀಸ್ ಒಂದೇ ಸ್ಟಾಪ್ ಸೊಲ್ಯೂಷನ್ ಅದ. ಅಲ್ಲಿ ನಾವು ಆನ್ಲೈನ್ ಮಾಡಿದದ, ಅಲ್ಲಿ ನೀವು ಡೈರೆಕ್ಟ್ಲಿ ನೋಡ್ಬೋದು. ಆಮೇಲೆ ಅಲ್ಲಿಂದ ನಿಮ್ಗೆ ಆರ್ಡರ್ ಮಾಡಿದ್ರೆ ನಿಮ್ಗೆ ಮನೆ ತನಕ ಡೋರ್ ಡೆಲಿವರಿ ತನಕ ನಾವು ನಿಮಗೆ ತಂದು ಕೊಡ್ತೀವಿ ಸ್ನೇಹಿತರೆ. ಇದು ನಮ್ಮದು ಒಂದು ಪ್ರಯತ್ನ ಅದ. ಆಮೇಲೆ ಇದು ಟೂಲ್ ಮಾಡಿದ್ದು ನಾವು ಮೇನ್ ಇನ್ ಕರ್ನಾಟಕ ಸ್ನೇಹಿತರೆ ಹೇಳಬೇಕಂದ್ರೆ ಇದು ಟೂಲ್ ನಾವೇ ಮಾಡಿದ ಆ್ಯಕ್ಚುಲಿ ನಮ್ಮ ರೈತರಿಗೆ ಬೆನಿಫಿಟ್ ಆಗತ್ತೆ ಅಂತ ಹೇಳಿ ಎಲ್ಲ ಪ್ರೋಗ್ರೆಸ್ಸಿವ್ ರೈತರಿಗೆ ಕೇಳಿ ಮಾಡಿರೋದ. ಇದು ಭಾಳ ಅಡ್ವಾಂಟೇಜ್ ಅದ. ಆಮೇಲೆ ಈಸಿನೂ ಆಪರೇಟೆಡ್ ಅದ. ಆಮೇಲೆ ಈ ಟೂಲಿಂದ ನಿಮಗೆ ಏನು ಯಾವಾಗ ಎಲಿಗಳು ತೆಗಿತಾರಲ್ಲ, ಎಲಿಗಳು ತೆಗೋ ಟೈಮ್ನಾಗ ನಿಮ್ಮ ಕಣ್ಣು ಎಫೆಕ್ಟ್ ಆಗ್ತದೆ ಅಂತ ಹೇಳ್ಬೋದು. ನೀವು ಕಣ್ಣು ಯಾಕಂದ್ರೆ ಅದೇ ಕಬ್ಬು ನಾವೇನು ಮಾಡ್ತೀವಿ ನೆಕ್ಸ್ಟ್ ಬಿತ್ತ ಟೈಮ್ನಾಗ ಯೂಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಕಣ್ಣು ಎಫೆಕ್ಟ್ ಆಗಿದ್ದು ಮೊಳಕೆ ಬರ್ತದೋ ಬರೋಂಗಿಲ್ಲ ಅಂತ ಹೇಳಿ ತಲೆಗಿರ್ತದೆ. ಆದ್ರೆ ಇದು ಯಾವ ಥರ ಎರ್ಗೊನಾಮಿಕಲಿ ಒಂದು ಡಿಸೈನ್ ಮಾಡಿರೋದ. ನೀವು ಯಾವಾಗಲೂ ಎಲ್ಲಿ ತೆಗಿಯೋ ಟೈಮ್ನಾಗ ಅದು ಕಣ್ಣಿಗೆ ಏನು ಎಫೆಕ್ಟ್ ಮಾಡೋಕೆ ಕೊಡೋಂಗಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಇದರಿಂದ ನಾವು ಎಲ್ಲ ಸೈಜ್ ಕಬ್ಬಿಗೂ ನೀವು ಅಡ್ಜಸ್ಟು ಮಾಡ್ಬೋದು ಸ್ನೇಹಿತರೆ. ಇದು ಅದರಿಂದ ಆ ಥರ ಮಾಡಿರೋದ. ಸೊ ಇದು ಭಾಳ ಈಸಿ ಆಪ್ರೇಟೆಡ್ ಅದ, ಹ್ಯಾಂಡಿ ಅದ. ಆಮೇಲೆ ಇದರೊಳಗೆ ಸರ್ವಿಸಸ್ ಚಾರ್ಜು ಮುರಿಯೋದು ಗಿರಿಯೋದು ನೆಟ್ಟು ಬೋಲ್ಟು ಬ್ಯಾಟ್ರಿ ಗಿಟ್ರಿ ಅಂಥದ್ದು ಏನಿಲ್ಲ. ಇದು ಫುಲ್ಲಿ ಮ್ಯಾನ್ಯುವಲಿ ಆಪ್ರೇಟೆಡ್ ಅದ. ಆರಾಮ್ಸೆ ಒಬ್ಬ ಮನುಷ್ಯನೇ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಇದು ಯಾವಾಗ ಮಾಡ್ಬೋದು ಅಂತ ಹೇಳ್ತೀವಿ. ಎವ್ರಿ 15 ದಿವಸ ಆಗಲಿ 2 ದಿವಸ ಆಗಲಿ ನೀವು 1 ತಿಂಗಳಾಗ ಅಟ್ಲೀಸ್ಟ್ 1 ತಿಂಗಳ 2 ಅಥವಾ 3 ಸತಿ ನೀವು ತಪ್ಪಲ ತೆಗ್ದಾರಂತಂದ್ರೆ ನೀವು ಭಾಳ ಬೆನಿಫಿಟ್ ಆಗುತ್ತೆ. ನೀವು ಇಳುವರಿ ಮಾಡ್ಬೋದು, ನೀವು ಇಳುವರಿ ಇನ್ಕ್ರೀಸ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕೆ ಇದು ಟೂಲ್ ನಿಮಗೆ ಬೇಕಂದ್ರೆ ನಮ್ಮದು ವೆಬ್ಸೈಟ್ www.krishimachines.com ಒಳಗೂ ಸಿಗ್ತದೆ. ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಡೈರೆಕ್ಟ್ಲಿ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಇದು ವಿಡಿಯೋ ಇಷ್ಟ ಆಯ್ತು ತಿಳ್ಕೊತೀನಿ. ಇದು ಇಷ್ಟವಾದ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ರೈತರ ಜೊತೆ ಈ ವಿಡಿಯೋ ಶೇರ್ ಮಾಡಿರಿ. ಅವ್ರಿಗೆ ಗೊತ್ತಾಗ್ತಿತ್ತು ಟೆಕ್ನಾಲಜಿ ನಮ್ಮ ಕರ್ನಾಟಕ ಒಳಗೆ ನಮ್ಮ ಭಾರತ ಒಳಗೆ ಅದ ಅಂತೇಳಿ. ಸೊ ಇಲ್ಲಿ ನಾನು ಮುಗಿಸ್ತೀನಿ. ಸೊ धन्यवाद, नमस्कार, जय हिंद, जय कर्नाटक, थैंक यू। हेलो दोस्तों, आपका स्वागत है सरल कृषि में। मैं हूँ आपका दोस्त राघव। दोस्तों अभी जो मशीन देख रहे हो ये शुगरकेन डिट्रैशर है। इस मशीन से आप जो भी ड्राइड या अफेक्टेड जो भी लीव्स है आप निकाल सकते हो बहुत आसान से, और आपका जो गन्ने का जो बर्ड्स रहेगा वो भी अफेक्ट नहीं होगा। दोस्तों अगर आप ड्राइड और अफेक्टेड लीव्स निकालते हो तो आपका जो मॉइस्चर है वो भी कम होगा और गन्ने का जो साइज है वो भी बढ़ेगा, और जो भी आप पेस्टिसाइड एप्लीकेशन है वो भी आपका कम होगा। दोस्तों एक्चुअली जो भी राइस जो होता है, जो गन्ने का जो प्रोडक्शन होता है पत्तों से होता है, और जो भी अफेक्टेड होता है पत्तों से होता है। तो अगर आप अफेक्टेड लीव्स और ड्राइड लीव्स जो हमें चाहिए नहीं, अगर वो निकाल देते तो आपका जो फसल है वो भी बढ़ेगा दोस्तों, और इसमें खर्च भी बहुत कम आएगा दोस्तों, और बहुत ईजी से आप ऑपरेट कर सकते हो दोस्तों। अगर ये वीडियो आपको पसंद है तो प्लीज़ चैनल को सब्सक्राइब करना और किसान मित्र के साथ में शेयर करना मत भूलना, ताकि उनको भी पता चले कि ऐसे टूल्स अपने यहाँ मिलते हैं इंडिया में। थैंक यू सो मच, जय हिंद।